ಅಲ್ಲ ಇಡೀ ಈ ಪ್ರೊಸೀಜರ್ನ ನೋಡಿದಾಗ ನಿಮಗೆ ಇಲ್ಲಿ ತನಕ ಏನನ್ನಿಸ್ತು ಹೇಳೋದಾದ್ರೆ? ಅಂದರೆ ನೋಡಿ, ಆ ಹೆಸರಲ್ಲೇ ನೀವು ಹೇಳ್ತಾ ಇದ್ರೆ ಆ ಹೆಸರಲ್ಲೇ ಒಂದು ಒಳ್ಳೆ ವೈಬ್ ಇದೆ, ತೂಕ ಇದೆ. ಆಪರೇಷನ್ ಸಿಂಧೂರ ನಮ್ಮ 16 ಹೆಣ್ಣು ಮಕ್ಕಳ ಸಿಂಧೂರನ ಅಳಿಸಿದಂಥ ಉಗ್ರವಾದಿಗಳಿಗೆ ದೇಶಕ್ಕೆ ಸರಿಯಾದ ಪಾಠ ನಿನ್ನೆ ರಾತ್ರಿ ಕಲಿಸಿದ್ದೀವಿ ನಾವು. ನೋಡಿ, ಒಂದು ದೇಶದ ಮೇಲೆ ದಾಳಿ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರಲ್ಲಿ ಕೂಡ ಡಿಫೆನ್ಸ್ ಸಿಸ್ಟಮ್ ಇತ್ತು. ಆದರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ನ ಕಣ್ ತಪ್ಪಿಸಿ ನಾವು ಏನು ಟಾರ್ಗೆಟ್ನ ಫಿಕ್ಸ್ ಮಾಡಿದ್ವಿ ಆ ಟಾರ್ಗೆಟ್ನೆಲ್ಲ ಹೊಡೆದು ಉರುಳಿಸಿ ಇಡೀ ಪ್ರಪಂಚಕ್ಕೆ ನಾವು ಹೇಳ್ತಿದ್ದೀವಿ ಉಗ್ರವಾದಿಗಳ ವಿರುದ್ಧ ನಾವಿದ್ದೀವಿ. ಯಾವುದೇ ಒಬ್ಬ ಸಿವಿಲಿಯನ್ಗೆ ಅಲ್ಲಿ ತೊಂದರೆ ಆಗಿಲ್ಲ. ನಮ್ಮ ಟಾರ್ಗೆಟ್ ಇರೋದೇ ಟೆರರಿಸ್ಟು. ಪಾಕಿಸ್ತಾನ್ ಆರ್ಮಿ ಆಗಲಿ, ಆರ್ಮಿ ಬೇಸ್ ಕ್ಯಾಂಪ್ ಆಗಲಿ, ಆರ್ಮಿಯವ್ರಿಗಾಗಲಿ ಯಾವುದೇ ರೀತಿ ನಮಗೂ ಅವ್ರಿಗೂ ಏನು ತಗೊಳೋದು ಇಲ್ಲ, ಏನೂ ಇಲ್ಲ. ಆದರೆ ಉಗ್ರವಾದಿಗಳು ಯಾರಿದ್ದಾರೆ ಅವರವರ ಟೆರರ್ ಕ್ಯಾಂಪ್ಸ್ ಅಂತ ಏನಿದೆ ನೋಡಿ, ಈಗ ಲಷ್ಕರ್ ಇ ತೊಯ್ಬಾದು ಹತ್ರ 13 ಎಕರೆಯಲ್ಲಿರುವಂಥ ಬೇಸ್ ಕ್ಯಾಂಪ್. ಹೌದು, ದೊಡ್ಡ ಕ್ಯಾಂಪ್ ಅದು. ನೋಡಿ, ಇದೊಂದು ನೀವು ಹೇಳ್ತಿದ್ರಿ ಒಂದು ಯೂನಿವರ್ಸಿಟಿ ತರನೇ ಇದಿದೆ. ಯಾಕಂದ್ರೆ ವರ್ಷಕ್ಕೆ 1,000 ಉಗ್ರವಾದಿಗಳನ್ನ ಅಲ್ಲಿ ತಯಾರು ಮಾಡಿ ಬೇರೆ ದೇಶಕ್ಕೆ, ನಾನಾ ದೇಶಕ್ಕೆ ಕಳಿಸುವಂಥ ಕೆಲಸ ಇಲ್ಲಿ ಆಗ್ತಿತ್ತು. ಇದ್ರ ಪಿತಾಮಹ ಬಂದ್ಬಿಟ್ಟು ಒಸಾಮಾ ಬಿನ್ ಲ್ಯಾಡನ್ನು. ಈತ ಏನು ಮಾಡ್ತಾನೆ, ಈತ ಫಂಡ್ ಮಾಡಿ ಸಾಕಷ್ಟು ಜನಕ್ಕೆ ಉಗ್ರವಾದಿಗಳನ್ನ ಇವನು ಸೇರ್ಪಡೆ ಮಾಡಿಕೊಂಡು ಈತ ಬ್ರೈನ್ ವಾಶ್ ಮಾಡಿ ಸಾಕಷ್ಟು ದೇಶಗಳ ಮೇಲೆ ಕಳಿಸ್ತಿದ್ದ. ನಾವು ಅಂದ್ಕೊಂಡ್ವಿ ಒಸಾಮಾ ಬಿನ್ ಲ್ಯಾಡನ್ ಹೋದ ಮೇಲೆ, ಅವನ್ನ ಕಳಿಸಿದ ಮೇಲೆ, ಕೊಂದ ಮೇಲೆ ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಕೊಂಡ್ರು. ಆದರೆ ಆ ಪ್ರದೇಶದಲ್ಲಿ ಇದು ನಡೀತಾನೆ ಇದೆ ಚಟುವಟಿಕೆ. ಹಫೀಜ್ ಸಯೀದ್ ಆಗಲಿ, ನಾವು ಮೊನ್ನೆ ತಾನೇ ಅಮೆರಿಕದಿಂದ ಕರ್ಕೊಂಡ್ಬಂದಂಥ ತಾವೂರ್ ರಾಣಾ ಆಗಲಿ, ಸೊ ಅಜ್ಮಲ್ ಕಸಬ್ ಆಗಲಿ, ಇವರೆಲ್ಲ ಇರ್ತಕ್ಕಂಥ ಜಾಗ ಇದು. ಇವ್ರಿಗೆ ಟ್ರೈನ್ ಆಗಿದ್ದ ಜಾಗ ಇದು, ಇವ್ರಿಗೆ ಫಂಡ್ ಆಗ್ತಾ ಇದ್ದಿದ್ದಂಥ ಸ್ಥಳ ಇದು. ಸೊ ಇದು ನಮಗೆ ಮೇನ್ ಟಾರ್ಗೆಟ್ ಆಗಿತ್ತು. ಇದನ್ನ ಸಕ್ಸಸ್ಫುಲ್ ಆಗಿ ಹೊಡೆದು ನಾವು ನಿಂತ ಜಾಗದಲ್ಲೇ ಹೊಡೆದು ಉರುಳಿಸಿದೀವಿ ನಾವು. ಓಕೆ ನನ್ಗೆ ಇನ್ನೊಂದು ಪ್ರಶ್ನೆ ಸರ್. ಆಲ್ರೆಡಿ ಅವರು ಒಂದು ವಾರದ ಹಿಂದೆನೇ ಹೇಳಿದ್ರು ಅವರ ಟಾರ್ಗೆಟ್ ಮುಂದಿನ 24 ಗಂಟೆಯಿಂದ 36 ಗಂಟೆ ಒಳಗೆ ನಮ್ಮಲ್ಲಿ ಯಾವಾಗ ಬೇಕಾದ್ರೂ ಯುದ್ಧ ಮಾಡ್ಬೋದು ಅಂತ ಸ್ವಲ್ಪ ಟೈಮ್ ಎಳ್ದಿದ್ದಾರೆ ಇವರು. ಅಲ್ಲಿಗೆ ಅರ್ಥ ಅವ್ರು ಅಲರ್ಟ್ ಆಗಿದ್ರು, ರೆಡಿ ಆಗಿದ್ರು, ಯುದ್ಧಕ್ಕೆ ರೆಡಿ ಆಗ್ಬೋದು ಅಥವಾ ಇಂತಹ ಅಟ್ಯಾಕ್ಗಳಾಗುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಸ್ಟಿಲ್ ಅವರ ಕಣ್ ತಪ್ಪಿಸ್ತು ಅಂದಾಗ ಇದು ನಮ್ಮ ಒಂದು ಸ್ಟ್ರೆಂತ್ ಅಂತ ಅನ್ಬೋದಾ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದವ್ರು ಫೇಲ್ಯೂರ್ ಆದ್ರು ಅಂತ ಅನ್ಬೋದಾ? ಇದನ್ನ ಖಂಡಿತವಾಗೂ ಎರಡೂ ಇದೆ. ಯಾಕಂದ್ರೆ ನಮ್ಮ ಸ್ಟ್ರೆಂತ್ ಏನಂದ್ರೆ ಟೆಕ್ನಾಲಜಿ ಏನಿದೆ ಅದ್ರ ಜೊತೆ ಕಾಂಪೀಟ್ ಮಾಡ್ತಾ ಇದೀವಿ ನಾವು. ಈಗ ಅವರಲ್ಲಿ ಕೂಡ ರೆಡಾರ್ ಇದೆ, ಅವರಲ್ಲಿ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದನ್ನ ಕಣ್ ತಪ್ಪಿಸಿ ನಾವು ಟಾರ್ಗೆಟ್ ನ ರೀಚ್ ಮಾಡಬೇಕು. ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಈಗ ಆ ರೆಡಾರ್ಗೆ ನಮ್ಮ ಇದೇ ಸಿಕ್ಕೇ ಇಲ್ಲ ಅವ್ರಿಗೆ. ನಮ್ಮ ರಾಕೆಟ್ ಲಾಂಚರ್ಸ್ ಆಗ್ಲಿ, ನಮ್ಮ ಮಿಸೈಲ್ ಏನಿದೆ ನಮ್ಮ ಮಿಸೈಲ್ ಸುಳಿವು ಸಿಕ್ಕೇ ಇಲ್ಲ. ಸಿಕ್ಕಿದ್ರೆ ಕಷ್ಟ ಆಗಿರೋದು ಇದು. ಸೊ ಹಾಗಾಗಿ ನಾವು ಸಕ್ಸಸ್ಫುಲ್ ಆಗಿ ನಾವು ಏನ್ ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ವಿ ನೋಡಿ, ಟಾರ್ಗೆಟ್ ಫಿಕ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಈ ಮುಂಚೆ ಅದಕ್ಕೆ R&D ಮಾಡ್ಬೇಕಾಗುತ್ತೆ. ಎಲ್ಲಿದೆ ಅಂದ್ರೆ ರಿಸರ್ಚ್ ಮಾಡ್ಬೇಕಾಗುತ್ತೆ, ಹೆಂಗಿದೆ, ಏನು, ಯಾರಿದ್ದಾರೆ, ನಾವ್ ಇದೇ ಟಾರ್ಗೆಟಾ, ಇಲ್ಲೇ ಫಿಕ್ಸ್ ಮಾಡ್ಬೇಕಾ, ಈ ಟಾರ್ಗೆಟ್ ಅಲ್ಲಿ ಯಾರಿದ್ರು, ಏನಾಗ್ತಿದೆ, ನಾವು ಒಂದು ಮಿಸೈಲ್ ಲಾಂಚ್ ಮಾಡಿದಾಗ ನಮಗೆ ಟಾರ್ಗೆಟ್ ಸಿಕ್ಬೇಕು. ನಾವು ಯಾರ ವಿರುದ್ಧ ನಾವು ಹೋಗ್ತಾ ಇದೀವಿ ಆ ವ್ಯಕ್ತಿಗಳು ನಮಗೆ ಸಿಕ್ಬೇಕು. ಸೊ ಈ ಕಮಾಂಡರ್ ಇದ್ರ, ಡೆಪ್ಯೂಟಿ ಕಮಾಂಡರ್ಸ್ ಇದ್ರ, ಯಾಕಂದ್ರೆ ಲಷ್ಕರ್ ಇ ತೊಯ್ಬಾದಲ್ಲಿ ಡೆಪ್ಯೂಟಿ ಕಮಾಂಡರ್ಸ್ ತುಂಬಾ ರೋಲ್ ಪ್ಲೇ ಮಾಡ್ತಾರೆ. ಇವರೆಲ್ಲ ಜನರನ್ನ ಬ್ರೈನ್ ವಾಶ್ ಮಾಡಿ ಸಾಕಷ್ಟು ಯುವಕರನ್ನ ಈ ಉಗ್ರವಾದಿ ತನಕ್ಕೆ, ಈ ಲಷ್ಕರ್ ಇ ತೊಯ್ಬಾ, ಹಿಜ್ಬುಲ್ ಮುಜಾಹಿದ್ದೀನು, ಸೊ ಈ ತರ ಉಗ್ರಗಾಮಿ ಸಂಘಟನೆಗಳಿಗೆ ಜನ ಸೇರ್ಬೇಕಲ್ಲ, ಸೇರ್ಸೋಂಥ ನಿಟ್ಟಿನಲ್ಲಿ ಕಮಾಂಡರ್ಗಳು ಕೆಲಸ ಮಾಡ್ತಾರೆ. ನಮ್ಮ ಟಾರ್ಗೆಟ್ಗಳು ಇದ್ದಿದ್ದು ಆ ಕಮಾಂಡರ್ಗಳು. ಸೊ ಸಾಕಷ್ಟು ಜನ, ನಮಗಿರೋ ಮಾಹಿತಿ 100 ಜನ LET ಕಮಾಂಡರ್ಗಳು ಸತ್ತಿದ್ದಾರೆ. ಸೊ ಇದು ನಮಗೆ ಬೇಕಾಗಿದ್ದು, ಇದು ವೆರಿ ಸ್ಟ್ರಾಂಗ್ ಮೆಸೇಜು. ಇನ್ನೊಂದೇನಂದ್ರೆ ನಾವು ಎಲ್ಲೋ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಬಾರ್ಡರ್ ಅಲ್ಲೇ ನಾವು ಮಾಡಿಲ್ಲ. ಈ ಬಾರಿ ಪಾಕಿಸ್ತಾನದ ಒಳಗಡೆ ಕೂಡ ನಾವು ಮೆಸೇಜ್ ಕೊಟ್ಟಿದ್ದೀವಿ, ನಮ್ಮನ್ನ ಕೆಣಕಬೇಡಿ, ನೀವು ಉಗ್ರವಾದಿತನ ಇಲ್ಲ ಅಂತ ಇಡೀ ಪ್ರಪಂಚದ ಮುಂದೆ ನೀವು ಹೇಳ್ತಿದ್ದೀರಾ. ಆದ್ರೆ ಈ ಬೇಸ್ ಕ್ಯಾಂಪ್ ಯಾವುದು, ಇವತ್ತು ಇಡೀ ಪ್ರಪಂಚ ಇವ್ರಿಗೆ ಕ್ವೆಶ್ಚನ್ ಮಾಡುತ್ತೆ, ಪಾಕಿಸ್ತಾನ ಕ್ವೆಶ್ಚನ್ ಮಾಡುತ್ತೆ. UN ಕೌನ್ಸಿಲ್ ಅಲ್ಲಿ ಇವರು ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಯಾವುದು ಉಗ್ರಗಾಮಿ ಚಟುವಟಿಕೆ ಇಲ್ಲ, ನಮ್ಮಲ್ಲಿ ಬೇಸ್ ಕ್ಯಾಂಪ್ಗಳಿಲ್ಲ, ನಮ್ಮಲ್ಲಿ ಆ ಥರ ಇರೋವಂಥ ವ್ಯಕ್ತಿಗಳೇ ಇಲ್ಲ ಅಂತ ಇವ್ರು ಹೇಳಿದರು. ಆದರೆ ನಾವು ಇವಾಗ ಕೇಳ್ತಾ ಇರೋದು, ಇವರೆಲ್ಲ ಯಾರು, ಇದೆಲ್ಲ ಏನು, ಇವರೆಲ್ಲ ನಿಮ್ಮ ಒಳಗಡೆ, ನಿಮ್ಮ ದೇಶದ ಒಳಗಡೆ ಕೂತು ಬೇರೆ ದೇಶಕ್ಕೆ ಆಕ್ರಮಣಕಾರಿಯಾಗಿ ಉಗ್ರವಾದಿತನನ ಹೇಗೆ ಹುಟ್ಟಾಕ್ತಾ ಇದ್ರು ಅಂತ ಈಗ UN ಕೌನ್ಸಿಲಲ್ಲಿ ಕೇಳುವಂಥ ದೊಡ್ಡ ಪ್ರಶ್ನೆ ನಮ್ದಿದೆ. ಈಗ ಅವರು
ತುಂಬಾ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ ಪಾಕಿಸ್ತಾನ. ಬಟ್ ಇಷ್ಟೆಲ್ಲ ಆದ್ರೂ ನಮ್ಮ ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ ಸರ್. ಟೆರರಿಸಂ ವಿರುದ್ಧ, ಟೆರರಿಸ್ಟ್ಗಳ ವಿರುದ್ಧ ಅಷ್ಟೇ ಈ ಅಟ್ಯಾಕ್ ಅಂತ. ಸ್ಟಿಲ್ ಚೀನಾ ಈ ರೀತಿಯಾಗಿ ಸಪೋರ್ಟ್ ಅಥವಾ ಅವರಿಗೆ ವಿಷಾದ ವ್ಯಕ್ತಪಡಿಸೋ ಮೆಸೇಜ್ ಹಾಕುತ್ತೆ ಅಂದ್ರೆ ಹೇಗೆ? ಚೈನಾ ಈಗ ನೋಡಿ, ಚೈನಾ ಫೇಲ್ಯೂರ್ ಆಗಿದೆ ಇಲ್ಲಿ. ಹೇಗೆ ಫೇಲ್ಯೂರ್ ಆಗಿದೆ ಅಂದ್ರೆ ಅವ್ರಿಗೆ ಇದ್ದಿದ್ದ ರೆಡಾರೇ ಚೈನೀಸ್ ರೆಡಾರು. ಸೊ ಚೈನೀಸ್ ಇಂಟೆಲಿಜೆನ್ಸ್ ಆಗ್ಲಿ, ಚೈನೀಸ್ ರೆಡಾರ್ ಆಗ್ಲಿ, ಚೈನೀಸ್ ಡಿಫೆನ್ಸ್ ಸಿಸ್ಟಮ್ ಏನ್ ಕೊಟ್ಟಿದ್ರು ಇವ್ರಿಗೆ, ಏನ್ ಅವಲಂಬನೆ ಆಗಿದ್ರು ಚೈನಾ ಮೇಲೆ, ಸೊ ಇದೆಲ್ಲ ಫೇಲ್ಯೂರ್ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಈಗ ಗೊತ್ತಾಗಿದೆ. ಚೈನಾ ಈ ಸಾಕಷ್ಟು ಕುತಂತ್ರಿತನದಿಂದ ಏನು ಹಿಂದೆ ಇವ್ರಿಗೆ ಸಪೋರ್ಟ್ ಮಾಡ್ತಿತ್ತು, ಈಗ ಈ ಏರ್ ಸ್ಟ್ರೈಕ್ ನಾವ್ ಏನು ಮಾಡಿದೀವಿ, ನಾವ್ ಏನು ಮಿಸೈಲ್ ಅಟ್ಯಾಕ್ ನಾವು ಮಾಡಿದೀವಿ, ಇದನ್ನ ತಡೆಯೋದ್ರಲ್ಲಿ ಇಡೀ ಆ ದೇಶ ವಿಫಲ ಆಗಿದೆ. ಇವ್ರು ನಂಬ್ಕೊಂಡಿದ್ದು ಯಾರನ್ನ? ಚೈನಾ ಕೊಟ್ಟಿದ್ದಂತ ಎಕ್ವಿಪ್ಮೆಂಟ್ ಏನಾಗಿದೆ ಇವತ್ತು? ಸೊ ಈಗ ಪಾಕಿಸ್ತಾನಕ್ಕೆ ಒಂದು ನೇರ ಸಂದೇಶ, ನಮ್ಮಲ್ಲಿರೋ ಎಕ್ವಿಪ್ಮೆಂಟ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ದೊಡ್ಡ ಕ್ವಶನ್ ಮಾರ್ಕು ಅವ್ರಿಗೆ ಈಗಾಗಲೇ ಆಗಿದೆ. ಆಮೇಲೆ ಇನ್ನೊಂದು ಕುತೂಹಲ ಸರ್ ನನಗೆ, ಚೈನಾದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಎಕ್ವಿಪ್ಮೆಂಟ್ನ ಅವ್ರು ಕಳಿಸ್ಕೊಡ್ತಾರೆ, ಬಳಸಕ್ಕೆ ಬರಬೇಕಲ್ಲ ಸರ್ ಇವ್ರಿಗೆ. ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದು, ಬಳಸಕ್ಕೆ ಬರಬೇಕು ಅಂದರೆ ಓದಬೇಕು, ಸ್ವಲ್ಪ ತಿಳ್ಕೊಂಡಿರ್ಬೇಕು. ಇವರು ಓದೋದನ್ನ ಬಿಟ್ಟು ಬರೀ ಟೆರರಿಸಮಿಗೆ ಕಳಿಸ್ತಾ ಇದ್ರೆ, ಸ್ಕೂಲ್ ಅಥವಾ ಪುಸ್ತಕ ಇಟ್ಕೊಳ್ಳೋದ್ರ ಬದಲು ಬರೀ ಭಯೋತ್ಪಾದನೆ ಬಗ್ಗೆ ಹೇಳ್ಕೊಡ್ತಾ ಇದ್ರೆ ಎಲ್ಲಿ ಇಂಪ್ರೂವ್ ಆಗ್ತಾರೆ ಅಂತ ನೋಡಿ. ಒಂದು ದೇಶ ಮುನ್ನಡಿಬೇಕಂದ್ರೆ ಸಾಕಷ್ಟು ಯುವಕರು ಅದಕ್ಕೆ ಶ್ರಮ ಪಡಬೇಕಾಗುತ್ತೆ.